ಕುಮಾರಸ್ವಾಮಿ ಅವರ ಈ ಮಾತುಗಳಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೂ ಬಳಕೆ ಮಾಡಿದ್ದೇನು ಗೊತ್ತಾ, ಕುಮಾರಸ್ವಾಮಿಗೆ ಮೆಂಟ್ಲು ಅಂದ್ಬಿಟ್ಟಿದ್ದಾರೆ ಅವರು. HDKಗೆ ತಲೆ ಸರಿ ಇಲ್ಲ ಅಂತ DCM ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ನಾವೇನು ರಾಮನಗರ ಹೆಸರು ಬದಲಿಸ್ತಾ ಇಲ್ಲ, ರಾಮನಗರ ಹಾಗೆ ಇರುತ್ತೆ, ಜಿಲ್ಲೆಯ ಹೆಸರು ಮಾತ್ರ ಬದಲಿಸಿದ್ದೀವಿ ಅಷ್ಟೇ ಅಂತ ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು. ಗುಲ್ಬರ್ಗ ಇದ್ದಿದ್ದು ಕಲಬುರಗಿ ಆಗಿಲ್ವಾ? ಬೆಂಗಳೂರು ಜಿಲ್ಲೆ ಅಂತ ಮಾಡಿದರೆ ಅವರಿಗೆ ಯಾಕೆ ತೊಂದರೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅವರು ಹಾಸನ ಬಿಟ್ಟು ಇಲ್ಲಿಗೆ ಬಂದಿದ್ದೇಕೆ ಆಗಿದ್ದಾಗ? ಹಳ್ಳಿ ಅಭಿವೃದ್ಧಿ ಆಗಬೇಕು, ಎಲ್ಲರ ಆಸ್ತಿಗಳ ಬೆಲೆ ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದೀವಿ. ಮುಂದೆ ಏನು ಮಾಡ್ತೀವಿ ಅಂತ ನೋಡಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಂಗಳೂರು ಜಿಲ್ಲೆ ಅದು. ಈಗ ಪಾರ್ಲಿಮೆಂಟ್ ಕ್ಷೇತ್ರ ಮೊದಲು ಕನಕಪುರ ಅಂತಿತ್ತು. ಯಾಕೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು? ರಾಮನಗರನ ನಾವೇನು ಚೇಂಜ್ ಮಾಡ್ತಾ ಇಲ್ಲ, ರಾಮನಗರವಾಗಿರ್ತದೆ. ಇವ್ರು ಯಾಕೆ ಹಾಸನದಿಂದ ಬಂದರು? ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನು ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರು? ಇನ್ನು ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಈಗ ಮಡ್ರಾಸ್ನ ಚೆನ್ನೈ ಅಂತ ಯಾಕೆ ಇಟ್ಕೊಂಡು ವಾಪಸ್ ತಿರ್ಗಾ ಬೇರೆ ಬೇರೆ ಅನೇಕ ಹಳ್ಳಿಗಳು ಇದನ್ನು ಊರುಗಳನ್ನೆಲ್ಲ ಅವರವರ ಮೊದಲಿಂದ ಇತಿಹಾಸ ಉಳ್ಳಂಥದ್ದನ್ನ ಈಗ ಗುಲ್ಬರ್ಗ ಕಲಬುರಗಿ ಅಂತ ಹಾಕಿಟ್ರು. ಸೊ ನಮ್ಮ ಜಿಲ್ಲೆ ಅದು, ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ. ಮೊದಲಿಂದನೂ ಕೂಡ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ಸರ್, ಅವರ ಆರೋಪ ಏನು ಸರ್? ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದು. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ಮದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ರಾಮನಗರ ಹೆಸರು ಬದಲಾವಣೆಯಿಂದ ಲೂಟಿ ಆಗಲ್ಲ. ರಾಮನಗರ ಮಾಡಿದಾಗ HDK ಲೂಟಿ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ತಿರುಗೇಟನ್ನು ಕೊಟ್ಟಿರೋದು. ರಾಮನಗರ ಮಾಡಿದಾಗ ಅಭಿವೃದ್ಧಿ ಆಗಿದೆಯಾ? 4 ಬಿಲ್ಡಿಂಗ್ ಅನ್ನ ಬಿಟ್ಟರೆ ಏನೂ ಆಗಿಲ್ಲ. ದಲಿತರ ಜಮೀನು ನುಂಗಿದ್ಯಾರು? ಕೇತಗಾನಹಳ್ಳಿಯಲ್ಲಿ ಕೇಳಿ ಅಂತ ಡಿ.ಕೆ. ಸುರೇಶ್ ಅವರು ಹೇಳಿರುವಂಥ ಮಾತು. ದಲಿತರ ಜಮೀನು ನುಂಗಿದ್ಯಾರು ಅನ್ನುವಂಥದ್ದನ್ನು ಕೇತಗಾನಹಳ್ಳಿಯಲ್ಲಿ ಕೇಳಿ ಅಂತ ಡಿ.ಕೆ. ಸುರೇಶ್ ಅವರು ಮಾಜಿ ಸಂಸದರು ಹೇಳಿದ್ದಾರೆ. ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಜಿಲ್ಲೆಯ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಬೆಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಆದವರು. ಬೆಂಗಳೂರು ಜಿಲ್ಲೆ ಮೊದಲಿಗೆ ಬೆಂಗಳೂರು ನಗರ, ಇವತ್ತಿನ ಬೆಂಗಳೂರು ನಗರ ತಾಲೂಕುಗಳು, ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ತಾಲೂಕು ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ಜೊತೆಗೆ ರಾಮನಗರ ಜಿಲ್ಲೆಯ 4 ತಾಲೂಕುಗಳಿರ್ಬೋದು. ಇವೆಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಯ ಒಂದು ಭಾಗ. ಬೆಂಗಳೂರು ಇದಿನ್ನೂ ಕೂಡ ಇಲ್ಲಿಗೆ ನಿಲ್ಲಲ್ಲ. ಇದಿನ್ನೂ ಕೂಡ ಟಾಕ್ ಫೈಟ್ ಇದ್ದೇ ಇರುತ್ತೆ ಹೆಸರುಗಳು ಬದಲಾವಣೆ ಆಗುವ ವಿಚಾರದಲ್ಲಿ. ಬಟ್ ಹೆಸರು ಬದಲಾವಣೆ ಮಾಡೋದಷ್ಟಲ್ಲ, ಅಭಿವೃದ್ಧಿ ಮಾಡಿ ಆ ಜಿಲ್ಲೆಗಳು ಉದ್ಧಾರ ಆಗಲಿ.